ಅಧ್ಯಕ್ಷರು ಕೆಜಿಎಫ್ ನಗರಾಭಿವೃದ್ಧಿ ಪ್ರಾಧಿಕಾರ ಕೆಜಿಎಫ್ ಆಗಿರ್ತಕ್ಕಂಥ ಗೌರವ ರಾಷ್ಟ್ರೀಯ ಅಪರಾಧ ಸಮಿತಿಯ ಪರವಾಗಿ ಹೃತ್ಪೂರ್ವಕವಾಗಿರ್ತಕ್ಕಂಥ ಸ್ವಾಗತವನ್ನು ಕೋರ್ತಾ ಇದ್ದೀವಿ. ಈ ಕ್ಷೇತ್ರದ ಅಭಿವೃದ್ಧಿ ಅಧಿಕಾರಿಗಳು ಕೆಜೆ ವಿಧಾನ ಕ್ಷೇತ್ರದ ಅಭಿವೃದ್ಧಿಗೆ ಹಗಲಿರುಳು ಶ್ರಮಿಸ್ತಾ ಇರ್ತಕ್ಕಂಥ ದೇವಿಯೇ, ನಿನ್ನ ಪ್ರೇಮದಿ ಬೆಳೆದ ಜೀವವು ಮಾನ್ಯವಾದುದು ತಾಯಿಯೇ ಎಂತಕ್ಕಂತಹ ಅಮೋಘವಾಗಿರ್ತಕ್ಕಂತಹ ಈ ಸಾಲಿನಲ್ಲಿ ಇವತ್ತು 78ನೆಯ ಎಲ್ಲ ಸಮಸ್ತ ನಾಗರಿಕ ಬಂಧುಗಳು ಇಲಾಖಾ ಕೆಲವೇ ಕ್ಷಣಗಳಲ್ಲಿ ಪ್ರಾರಂಭವಾಗುವಂತಹ ಕಾರ್ಯಕ್ರಮಗಳು. ಪತ್ರಿಕಾ ಮಾಧ್ಯಮದವರಿಗೆ ಸ್ವಾಗತ. ಗೌರವಾನ್ವಿತ ಪೂಜಾ ಶಾಸ್ತ್ರ ರಾಷ್ಟ್ರೀಯ ವಂದನಾ ಶಾಸ್ತ್ರ ಎತ್ತಿತ್ಕೊಳ್ರಪ್ಪ ಮೇಡಮ್, ಎಲ್ಲ ಎತ್ತಿತ್ಕೊಂಡು शस्त्र भारत माता की शस्त्र भारत माता की ಧನ್ಯವಾದಗಳು. ಮಾನ್ಯ ಪೊಲೀಸ್ ವರಿಷ್ಠಾಧಿಕಾರಿಗಳು ತೆರೆದ ಜೀಪಿನಲ್ಲಿ ಪಥಸಂಚಲನದ ತಂಡಗಳನ್ನು ಪರಿವೀಕ್ಷಣೆಗಾಗಿ ತೆರೆದ ಜೀಪಿನಲ್ಲಿ ಮುನ್ನಡೆಯುತ್ತಿದ್ದಾರೆ. ಭಾರತ ಸ್ವಾತಂತ್ರ್ಯ ಡಿಆರ್ ಅವರ ನಾಯಕತ್ವದಲ್ಲಿ ಡಿಆರ್ ಪೊಲೀಸ್ ತಂಡವನ್ನು ವೀಕ್ಷಣೆ ಮಾಡುತ್ತಾ, ಸಿವಿಲ್ ಪೊಲೀಸ್ ಪುರುಷರ ತಂಡವನ್ನು ವೀಕ್ಷಣೆ ಮಾಡುತ್ತಾ, ಸಿವಿಲ್ ಪೊಲೀಸ್ ಮಹಿಳೆಯರ ತಂಡವನ್ನು ವೀಕ್ಷಣೆ ಮಾಡುತ್ತಾ, ಹೋಮ್ ಗಾರ್ಡ್ ಪುರುಷರ ತಂಡವನ್ನು ವೀಕ್ಷಣೆ ಮಾಡುತ್ತಾ, ಹೋಮ್ ಗಾರ್ಡ್ ಮಹಿಳೆಯರ ತಂಡವನ್ನ ವೀಕ್ಷಣೆ ಮಾಡುತ್ತಾ, ಎನ್ಸಿಸಿ ಸರ್ಕಾರಿ ಪದವಿ ಕಾಲೇಜು ಮಾಲೀಕರು, ಎನ್ಸಿಸಿ ಎಫ್ಡಿಸಿ ಕಾಲೇಜು ಮಾಲೀಕರು, ಎನ್ಸಿಸಿ ಎಫ್ಡಿಸಿ ಕಾಲೇಜು ಮಾಲೀಕರು, ಅಂಬೇಡ್ಕರ್ ಪ್ರೌಢಶಾಲೆ, ಎನ್ಸಿಸಿ ಸೆಂಟ್ ಜೋಸೆಫ್ ಪ್ರೌಢಶಾಲೆ, ಸೆಂಟ್ ಮೇರೀಸ್ ಪ್ರೌಢಶಾಲೆ, ಸೆಂಟ್ ತೆರೇಸಾ ಪ್ರೌಢಶಾಲೆ, ವಾಣಿ ಪ್ರೌಢಶಾಲೆ, ಬ್ಯಾಂಡ್ ಮಾಸ್ಟರ್ ತಂಡಗಳ ಮುನ್ನುಗ್ಗುತ್ತಿದೆ. ಡಿಆರ್ ಪೊಲೀಸ್ ತಂಡವನ್ನ ಮುನ್ನಡೆಸಲಿದ್ದಾರೆ ಎಸ್ ಶಂಕರ್, ಆರ್ಎಸ್ಐ ಡಿಆರ್ ಅವರು. ಸಿವಿಲ್ ಪೊಲೀಸ್ ಪುರುಷರ ತಂಡವನ್ನ ಮುನ್ನಡೆಸುತ್ತಾ ಸಾಗುತ್ತಿದ್ದಾರೆ ಪಿ ಮಂಜುನಾಥ್, ಪಿಎಸ್ಐ ಆಂಡ್ಸನ್ಪೇಟೆ. ಸಿವಿಲ್ ಪೊಲೀಸ್ ತಂಡವನ್ನ ಮುನ್ನಡೆಸಲಿದ್ದಾರೆ ಪಿ ಮಂಜುನಾಥ್, ಪಿಎಸ್ಐ ಆಂಡ್ಸನ್ಪೇಟೆ ಅವರು. ಸಿವಿಲ್ ಪೊಲೀಸ್ ಮಹಿಳೆಯರ ತಂಡವನ್ನ ರಾಜೇಶ್ವರಿ ಅವರು. ಹೋಮ್ ಗಾರ್ಡ್ ಪುರುಷರ ತಂಡ ಜಿಎಸ್ ಗುರ್ರಪ್ಪರವರು. ಹೋಮ್ ಗಾರ್ಡ್ ಮಹಿಳೆಯರ ತಂಡವನ್ನ ಶ್ರೀಮತಿ ತಿರುತವ ಮೇರಿ. ಎನ್ಸಿಸಿ ಪ್ರಥಮ ದರ್ಜೆ ಬಾಲಕರು ಶ್ರೀ ಹರೀಶ್ ವೈ. ಎನ್ಸಿಸಿ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜು ಬಾಲಕಿಯರು ಕುಮಾರಿ ಕಾವ್ಯ. ಎಲ್ಲಾ ತಂಡಗಳು ವೇದಿಕೆಯತ್ತ ಸಾಗುತ್ತಾ ಬರುತ್ತಿದೆ. ಹೋಮ್ ಗಾರ್ಡ್ ತಂಡವನ್ನ ತಿರುತವ ಮೇರಿ ನಾಯಕತ್ವದಲ್ಲಿ, ಎನ್ಸಿಸಿ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜು ಬಾಲಕರು ಹರೀಶ್ ವೈ ನಾಯಕತ್ವದಲ್ಲಿ ತಂಡಗಳ ಮುಂದೂಟ ಸಾಗುತ್ತಿದೆ. ಎನ್ಸಿಸಿ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜು ಬಾಲಕಿಯರು ಕುಮಾರಿ ಕಾವ್ಯ ಮಾರ್ಗದರ್ಶನದಲ್ಲಿ, ಎನ್ಸಿಸಿ ಎಫ್ಜಿಸಿ ಕಾಲೇಜ್ ಬಾಲಕರು ಪ್ರೀತಮ್ ಎಂ, ಎನ್ಸಿಸಿ ಎಫ್ಜಿಸಿ ಕಾಲೇಜ್ ಬಾಲಕಿಯರು ಮುರಿಯಂ ಪದ್ಮಕೀರ್ತಿಕಾ.
ಬಿಸಿ ಅಂಬೇಡ್ಕರ್ ಪ್ರೌಢಶಾಲೆ ಸೇತು ಎ, ಎನ್ಸಿಸಿ ಸೆಂಟ್ ಜೋಸೆಫ್ ಪ್ರೌಢಶಾಲೆ ಮೊದಲಾಶ್ರೀ, ಎನ್ಸಿಸಿ ಸೆಂಟ್ ಮೇರಿಸ್ ಪ್ರೌಢಶಾಲೆ ರಾಘವನ್, ಎಲ್ಲ ತಂಡಗಳು ಶಿಸ್ತುಬದ್ಧವಾಗಿ ವೇದಿಕೆಯ ಮುಂದೆ ಸಾಗುತ್ತಾ ಬರುತ್ತಿದೆ. ಎನ್ಸಿಸಿ ಸೆಂಟ್ ಮೇರಿಸ್ ಪ್ರೌಢಶಾಲೆ ರಾಘವನ್, ಸೆಂಟ್ ತೆರೇಸಾ ಪ್ರೌಢಶಾಲೆ ದೀಕ್ಷಿತ, ವಾಣಿ ಪ್ರೌಢಶಾಲೆ ವಿ ದೇವ, ಎಲ್ಲ ತಂಡಗಳು ಯಶಸ್ವಿಯಾಗಿ ಪಥಸಂಚಲನ ಮಾಡುತ್ತಾ ವೇದಿಕೆಯಿಂದ ಮುನ್ನುಗ್ಗಿ ಸಾಗುತ್ತಿದೆ. ಎಲ್ಲ ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿರುವ ನನ್ನ ಎಲ್ಲ ಸಮಸ್ತ ಕೆಜಿಎಫ್ ನಾಗರಿಕ ಬಂಧುಗಳಿಗೆ 78ನೇ ಸ್ವಾತಂತ್ರ್ಯ ದಿನಾಚರಣೆಯ ಶುಭಾಶಯಗಳು. ಈ ದಿನ ಭಾರತೀಯರಾದ ನಾವು ಆಗಸ್ಟ್ 15, 2024ರಂದು ದೇಶಾದ್ಯಂತ 78ನೇ ಸ್ವಾತಂತ್ರ್ಯ ದಿನಾಚರಣೆಯನ್ನು ಆಚರಣೆ ಮಾಡ್ತಾ ಇದ್ದೇವೆ. ಪ್ರತಿ ವರ್ಷ ಭಾರತೀಯರಾದ ನಾವು ಸ್ವಾತಂತ್ರ್ಯ ಸಿಕ್ಕಿದ ಈ ಒಂದು ದಿನವನ್ನು ಹೆಮ್ಮೆಯಿಂದ ನೆನೆಯಬೇಕು. ಸ್ವತಂತ್ರ ದಿನಾಚರಣೆಯನ್ನು ದೇಶದ ಸ್ವಾತಂತ್ರ್ಯಕ್ಕಾಗಿ ಅವಿರತವಾಗಿ ಹೋರಾಡಿದ ಅಸಂಖ್ಯಾತ ಸ್ವಾತಂತ್ರ್ಯ ಹೋರಾಟಗಾರರ ತ್ಯಾಗ ಬಲಿದಾನಗಳನ್ನು ಸ್ಮರಣೆ ಮಾಡುತ್ತಾ ಅವರ ಈ ಒಂದು ಬಲಿದಾನ ಮತ್ತು ಪ್ರಾಣ ತ್ಯಾಗವನ್ನು ನೆನೆಯುತ್ತಾ ಅವರ ಸ್ಮರಣೆಯನ್ನು ನಾವು ಇದನ್ನು ನೆನೆಸ್ಕೋಬೇಕಾಗತ್ತೆ. ಅದರ ಜೊತೆಗೆ ನಮ್ಮ ಜವಾಬ್ದಾರಿಗಳು ಏನು ಎಂಬುದನ್ನು ನಾವು ಅರಿತುಕೊಂಡು ನಾವು ದೇಶಕ್ಕಾಗಿ ಏನಾದರೂ ಒಂದು ಒಳ್ಳೆಯ ಕೆಲಸ ಮಾಡಿ ದೇಶವನ್ನು ಅಭಿವೃದ್ಧಿ ಪಥದತ್ತ ನಡೆಸಲು ನಾವೆಲ್ಲರೂ ಇದನ್ನು ಶ್ರಮಿಸಬೇಕಾಗುತ್ತದೆ. ಈ ಒಂದು ದಿನದ 78ನೇ ಸ್ವಾತಂತ್ರ್ಯ ದಿನಾಚರಣೆಯ ಅಂಗವಾಗಿ ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿ ವೇದಿಕೆ ಮೇಲೆ ಹಸೀನರಾಗಿರುವ ಎಲ್ಲರಿಗೂ ಸ್ವಾಗತವನ್ನು ಬಯಸುತ್ತಾ, ಮೊದಲನೇದಾಗಿ ನಮ್ಮ ಕೆಜಿಎಫ್ ವಿಧಾನಸಭಾ ಕ್ಷೇತ್ರದ ಶ್ರೀಮತಿ ರೂಪಕಲಾ ಮೇಡಮ್ ಅವರು ಶಾಸಕರು, ಇವರು ಈ ದಿನ ಒಂದು ಸ್ವಲ್ಪ ಲೇಟಾಗಿ ಬರ್ತಾರೆ, ಒಂದು ಕಾರ್ಯಕ್ರಮ ತುರ್ತು ನಿಮಿತ್ತ ಇನ್ನೇನು ಬಂದು ಜಾಯಿನ್ ಆಗ್ತಾರೆ ನಮ್ಮಲ್ಲಿ 10 ನಿಮಿಷ. ಅವರಿಗೆ ನಾನು ಆದರದ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಅದೇ ರೀತಿ ಈ ಒಂದು 78ನೇ ಸ್ವಾತಂತ್ರ್ಯ ದಿನಾಚರಣೆಯ ಧ್ವಜಾರೋಹಣವನ್ನು ಮಾಡಿದಂಥ ಶ್ರೀಯುತ KM ಶಾಂತರಾಜು IPS, ಮಾನ್ಯ ಪೊಲೀಸ್ ವರಿಷ್ಠಾಧಿಕಾರಿಗಳು ಕೆಜಿಎಫ್ ರವರಿಗೆ ನಾನು ರಾಷ್ಟ್ರೀಯ ಹಬ್ಬಗಳ ಆಚರಣಾ ಸಮಿತಿಯಿಂದ ಸ್ವಾಗತವನ್ನು ಬಯಸ್ತೇನೆ. ನಗರಾಭಿವೃದ್ಧಿ ಪ್ರಾಧಿಕಾರ ಶ್ರೀಯುತ ಗೋಪಾಲ್ ರೆಡ್ಡಿ ಸರ್ ಅವರು ನಮ್ಮನ್ನ ನಿಧಾನವಾಗಿ ಬಂದು ಜಾಯಿನ್ ಆಗ್ತಾರೆ. ಅವರು ಅನ್ಯ ಕರ್ತವ್ಯದ ಮೇಲೆ ಬೇರೆ ಕಡೆ ಇದ್ದಾರೆ, ಬರ್ತಾರೆ. ಅವ್ರಿಗೂ ನಾನು ಈ ವೇದಿಕೆಯ ಪರವಾಗಿ ಸ್ವಾಗತವನ್ನು ಬಯಸ್ತೇನೆ. ಶ್ರೀ KM ಪವನ್ ಕುಮಾರ್, ಪೌರಾಯುಕ್ತರು ನಗರಸಭೆ ಕೆಜಿಎಫ್ ರವರಿಗೆ ನಾನು ಈ ಒಂದು ಕಾರ್ಯಕ್ರಮಕ್ಕೆ ರಾಷ್ಟ್ರೀಯ ಹಬ್ಬಗಳ ಆಚರಣಾ ಸಮಿತಿ ವತಿಯಿಂದ ಸ್ವಾಗತವನ್ನು ಬಯಸ್ತೇನೆ. ಹಬ್ಬಗಳ ಆಚರಣಾ ಸಮಿತಿಯಿಂದ ಸ್ವಾಗತವನ್ನು ಬಯಸ್ತೇನೆ. ಹಬ್ಬಗಳ ಆಚರಣಾ ಸಮಿತಿ ವತಿಯಿಂದ ಸ್ವಾಗತವನ್ನು ಬಯಸ್ತೇನೆ. ನಾನು ಈ ಒಂದು ಕಾರ್ಯಕ್ರಮಕ್ಕೆ ರಾಷ್ಟ್ರೀಯ ಹಬ್ಬಗಳ ಆಚರಣಾ ಸಮಿತಿ ಕೆಜಿಎಫ್ ವತಿಯಿಂದ ಸ್ವಾಗತವನ್ನು ಬಯಸ್ತೇನೆ. ಸದಸ್ಯರು, ನಾಮನಿರ್ದೇಶಿತ ಸದಸ್ಯರು, ನಗರಸಭೆ ಕೆಜಿಎಫ್ ಹಾಗೂ ಎಲ್ಲ ಗ್ರಾಮ ಪಂಚಾಯಿತಿ ಅಧ್ಯಕ್ಷರು, ಉಪಾಧ್ಯಕ್ಷರು, ಸದಸ್ಯರು, ಕೆಜಿಎಫ್ ತಾಲೂಕು ಹಾಗೂ ಸಮಸ್ತ ಸರ್ಕಾರಿ ನೌಕರರು, ಪತ್ರಿಕಾ ಮತ್ತು ಮಾಧ್ಯಮ ನಮಸ್ಕಾರ. ಭಾರತದ 78ನೇ ಸ್ವಾತಂತ್ರ್ಯ ದಿನಾಚರಣೆಯ ಶುಭ ಸಂದರ್ಭದಲ್ಲಿ ಸಮಸ್ತ ನಾಗರಿಕ ಬಂಧುಗಳಿಗೆ ಹಾರ್ದಿಕ ಶುಭಾಶಯಗಳು. ಇಂದಿನ ಸಮಾರಂಭದಲ್ಲಿ ಅಧ್ಯಕ್ಷತೆ ವಹಿಸಿರ್ತಕ್ಕಂಥ ಡಾಕ್ಟರ್ ರೂಪಕಲಾ ಶಶಿಧರ್ ಮೇಡಮ್ ಅವರು, ಮಾನ್ಯ KGF ಶಾಸಕರು ಹಾಗೂ ವೇದಿಕೆ ಮೇಲೆ ಇರ್ತಕ್ಕಂಥ ತಹಶೀಲ್ದಾರ್ ನಾಗವೇಣಿ ಮೇಡಮ್ ಅವರೇ, ಎಕ್ಸಿಕ್ಯೂಟಿವ್ ಆಫೀಸರ್ ಅವರೇ, ಪೌರಾಯುಕ್ತರಾದ ಶ್ರೀ ಪವನ್ ಕುಮಾರ್ ಅವರೇ, ಉದ್ಯೋಗಿಗಳೇ, ವಿದ್ಯಾರ್ಥಿನಿಯರೇ, ಪತ್ರಿಕಾ ಮಾಧ್ಯಮದವರೇ ಹಾಗೂ ಇಲ್ಲಿ ನೆರೆದಿರ್ತಕ್ಕಂಥ ಎಲ್ಲ ಸಾರ್ವಜನಿಕರೇ,
ನಾವು ಇಂದು ಸ್ವಾತಂತ್ರ್ಯೋತ್ಸವವನ್ನು ಸಂಭ್ರಮ ಸಡಗರದಿಂದ ಆಚರಿಸುತ್ತಿದ್ದೇವೆ. ಜಗತ್ತಿನ ಅತ್ಯಂತ ದೊಡ್ಡ ಪ್ರಜಾಪ್ರಭುತ್ವ ರಾಷ್ಟ್ರವಾದ ನಮ್ಮ ದೇಶಕ್ಕೆ, ಭಾರತ ದೇಶಕ್ಕೆ 1947 ಆಗಸ್ಟ್ 15ರಂದು ಸ್ವಾತಂತ್ರ್ಯವನ್ನು ಪಡೆದುಕೊಂಡೆವು. ಈ ದಿನ ನಾವು 78ನೇ ಸ್ವಾತಂತ್ರ್ಯ ದಿನಾಚರಣೆಯನ್ನು ಆಚರಣೆ ಮಾಡ್ತಾ ಇದ್ದೇವೆ. ಬ್ರಿಟಿಷ್ ಆಳ್ವಿಕೆಯಿಂದ ನಾವು ಸ್ವತಂತ್ರರಾಗಿ ನಮ್ಮದೇ ಸ್ವತಂತ್ರ ದೇಶವನ್ನಾಗಿ 1947ರಿಂದ ಆಗಸ್ಟ್ 15ರಿಂದ ನಾವು ಈ ಸ್ವಾತಂತ್ರ್ಯ ದಿನಾಚರಣೆಯನ್ನು ಆಚರಣೆ ಮಾಡ್ತಿದ್ದೇವೆ. ಈ ಸಂದರ್ಭದಲ್ಲಿ ಸ್ವಾತಂತ್ರ್ಯಕ್ಕೋಸ್ಕರ ಹೋರಾಟ ಮಾಡಿದ, ತಮ್ಮ ಜೀವನವನ್ನೇ ಅದಕ್ಕೋಸ್ಕರ ಮುಡಿಪಾಗಿಟ್ಟು ತ್ಯಾಗ ಮತ್ತು ಬಲಿದಾನ ಮಾಡಿದ ಎಲ್ಲ ಸ್ವಾತಂತ್ರ್ಯ ಹೋರಾಟಗಾರರನ್ನು ನೆನೆಸ್ಕೊಳ್ಳುವುದು ನಮ್ಮ ಪ್ರಥಮ ಕರ್ತವ್ಯವಾಗಿರುತ್ತದೆ. ಅದರಲ್ಲಿ ಮುಂಚೂಣಿಯಲ್ಲಿ ಶ್ರೀ ಮಹಾತ್ಮ ಗಾಂಧೀಜಿ, ಜವಾಹರ್ಲಾಲ್ ನೆಹರು, ಸುಭಾಷ್ ಚಂದ್ರ ಬೋಸ್, ಡಾಕ್ಟರ್ BR ಅಂಬೇಡ್ಕರ್, ಭಗತ್ ಸಿಂಗ್, ಲಾಲ್ ಬಹದ್ದೂರ್ ಶಾಸ್ತ್ರಿ, ಬಾಲ್ ಗಂಗಾಧರನಾಥ್ ತಿಲಕ್, ಇನ್ನು ಹಲವಾರು ಗಣ್ಯರು, ಮುಖಂಡರು ನೇತೃತ್ವ ವಹಿಸಿ ನಮ್ಮೆಲ್ಲರಿಗೂ ಒಂದು ಸ್ವಾತಂತ್ರ್ಯದ ಕಿಚ್ಚನ್ನು ಹಚ್ಚಿಸಿ ನಮಗೆ ಸ್ವಾತಂತ್ರ್ಯವನ್ನು ತಂದುಕೊಡಲು ಎಲ್ಲರೂ ಇವರು ನೀಡಿದ ಕೊಡುಗೆಯನ್ನು ನಾವು ಯಾವತ್ತೂ ಮರೆಯಬಾರದು. ಮತ್ತು ಅವರು ನೀಡಿದ ಮಾರ್ಗದರ್ಶನಗಳಲ್ಲಿ ನಮ್ಮ ದೇಶವನ್ನು ಮುನ್ನಡೆಸ್ಕೊಂಡು ಹೋಗಲಿಕ್ಕೆ ಇವರ ತ್ಯಾಗ, ಬಲಿದಾನ ಮತ್ತು ನೇತೃತ್ವವನ್ನು ನಾವು ಸ್ಫೂರ್ತಿಯಾಗಿ ಪಡ್ಕೋಬೇಕಾಗಿದೆ. ಇದರಲ್ಲಿ ನಾವು ಈಗ ನಮ್ಮ ಭಾರತ ದೇಶದಲ್ಲಿ 142 ಕೋಟಿ ಜನಸಂಖ್ಯೆ ಇದೆ ಅಂದಾಜು. ಈ ಇಂದಿನ ಟೆಕ್ನಾಲಜಿ ಯುಗದಲ್ಲಿ, ಇಂದಿನ ಬಹಳಷ್ಟು ವೇಗವಾಗಿ ತಂತ್ರಜ್ಞಾನವು ಅಭಿವೃದ್ಧಿ ಹೊಂದುತ್ತಿರುವ ಇಂಥ ಸಂದರ್ಭದಲ್ಲಿ ನಾವು ಇನ್ನು ಮುಂಬರುವ ದಿನಗಳ ಸವಾಲಿಗೆ ಎದುರಿಸಲು ನಾವು ನಮ್ಮ ಶೈಕ್ಷಣಿಕ, ಆರ್ಥಿಕ, ಸಾಮಾಜಿಕ ಗುಣಮಟ್ಟವನ್ನು ಹೆಚ್ಚಿಸಿಕೊಳ್ಳುವ ಅವಶ್ಯಕತೆ ಇರುತ್ತದೆ. ಈ ಸಂದರ್ಭದಲ್ಲಿ ನಮ್ಮ ಪೊಲೀಸ್ ಇಲಾಖೆಗೆ ಕಳೆದ ಒಂದು ವರ್ಷದಲ್ಲಿ ನಮ್ಮ ಮಾನ್ಯ ಗೃಹ ಸಚಿವರವರ ಮಾರ್ಗದರ್ಶನದಲ್ಲಿ ಹಾಗೂ ಮಾನ್ಯ ಜಿಲ್ಲಾ ಸಚಿವರವರ ಮಾರ್ಗದರ್ಶನದಲ್ಲಿ ಶ್ರೀ ನಾರಾಯಣ ಸ್ವಾಮಿ ಸಾಹೇಬರು, ಬಂಗಾರಪೇಟೆ ಕ್ಷೇತ್ರದ ಶಾಸಕರು ಹಾಗೂ ಶ್ರೀಮತಿ ಡಾಕ್ಟರ್ ರೂಪಕಲಾ ಶಶಿಧರ್ ಮೇಡಮ್ ಅವರು, ಇವರು ಎಲ್ಲರ ಒಂದು ಯೋಗದಾನದಲ್ಲಿ ನಮಗೆ KGF ಪೊಲೀಸ್ ಘಟಕಕ್ಕೆ ಒಂದು 100 ಎಕರೆ ಜಾಗವನ್ನು KSRP ಘಟಕ ಸ್ಥಾಪನೆ ಮಾಡಲು ಈಗ ಆಲ್ರೆಡಿ ಅದನ್ನು ನಮ್ಮ ಪೊಲೀಸ್ ಇಲಾಖೆಯ ಹಸ್ತಾಂತರಕ್ಕೆ ಒಪ್ಪಿಸಿರುತ್ತಾರೆ. ಇದರಲ್ಲಿ ಬಹಳ ನಾನು ಈ ಹಿಂದೆ ಹೇಳಿದ ಎಲ್ಲ ಮುಖಂಡರ, ಮಾನ್ಯ ಸಚಿವರ ಹಾಗೂ ಎಲ್ಲ ಜನಪ್ರತಿನಿಧಿಗಳ ಯೋಗದಾನ ಇರುತ್ತದೆ. ಪ್ರಮುಖವಾಗಿ ನಮ್ಮ ಮಾನ್ಯ ಜಿಲ್ಲಾಧಿಕಾರಿಗಳವರು ಶ್ರೀ ಅಕ್ರಮ್ ಪಾಷಾ ಸಾಹೇಬರು ಮತ್ತು ತಹಶೀಲ್ದಾರ್ ಮೇಡಮ್ ಅವರು, ನಾಗವೇಣಿ ಮೇಡಮ್ ಅವರು ಸಹಿತ ಇದರಲ್ಲಿ ಭಾಳಷ್ಟು ನಮಗೆ ಈ ಒಂದು ಜಮೀನನ್ನು KSRP ಘಟಕ ಸ್ಥಾಪನೆ ಮಾಡಲು ಕೊಡುವಲ್ಲಿ ಹೆಚ್ಚಿನ ಒಂದು ಯೋಗದಾನವನ್ನು ನೀಡಿರುತ್ತಾರೆ. ಅವರಿಗೆ ಈ ಸಂದರ್ಭದಲ್ಲಿ ನಮ್ಮ ಪೊಲೀಸ್ ಇಲಾಖೆ ವತಿಯಿಂದ ಹೃತ್ಪೂರ್ವಕವಾದ ಧನ್ಯವಾದಗಳನ್ನು ಸಲ್ಲಿಸಲು ಬಯಸ್ತೇನೆ. ಎಲ್ಲ ನಮ್ಮ ಜಿಲ್ಲೆಯ ಚುನಾಯಿತ ಪ್ರತಿನಿಧಿಗಳೆಲ್ಲರೂ ಮತ್ತು ಮಾನ್ಯ ಗೃಹ ಸಚಿವರು, ಮಾನ್ಯ ಜಿಲ್ಲಾ ಉಸ್ತುವಾರಿ ಸಚಿವರು ಹಾಗೂ ಇಬ್ಬರು ಶಾಸಕರಾದ ಶ್ರೀ ನಾರಾಯಣ ಸ್ವಾಮಿ ಸಾಹೇಬರು ಬಂಗಾರಪೇಟೆ ಕ್ಷೇತ್ರ ಮತ್ತು ಡಾಕ್ಟರ್ ರೂಪಕಲಾ ಶಶಿಧರ್ ಮೇಡಮ್ KGF ಕ್ಷೇತ್ರ, ಇವರ ಒಂದು ಸಹಕಾರ ಮತ್ತು ಮಾರ್ಗದರ್ಶನವನ್ನು ನಾನು ಈ ಸಂದರ್ಭದಲ್ಲಿ ನೆನೀತೇನೆ. ಅದೇ ಥರ ಶಾಸಕರ ಅಭಿವೃದ್ಧಿ ಯೋಜನೆ ಅಡಿಯಲ್ಲಿ KGF ಶಾಸಕರಾದ ಡಾಕ್ಟರ್ ರೂಪಕಲಾ ಮೇಡಮ್ ಅವರು ಸಹಿತ 2 ಹೊಸ ಬೊಲೆರೋ ಜೀಪ್ಗಳನ್ನು ಪೊಲೀಸ್ ಇಲಾಖೆಗೆ ನೀಡಿರುತ್ತಾರೆ ಅನುದಾನದಲ್ಲಿ. ಅದೇ ಥರ ಬಂಗಾರಪೇಟೆ MLA ಸಾಹೇಬರು ಸಹಿತ 2 ಹೊಸ ವೆಹಿಕಲ್ಗಳನ್ನ, ಮಹೀಂದ್ರ ಬೊಲೆರೋ ಜೀಪ್ಗಳನ್ನು ಸಹಿತ ನೀಡಿರುತ್ತಾರೆ. ಈ ಸಂದರ್ಭದಲ್ಲಿ 2 ಕ್ಷೇತ್ರದ ಶಾಸಕರಿಗೆ ನಾನು ಧನ್ಯವಾದಗಳನ್ನು ಸಲ್ಲಿಸಲು ಇಷ್ಟಪಡ್ತೇನೆ. ಹಾಗೆ ಇನ್ನೂ ಹೆಚ್ಚಿನ ಪ್ರಗತಿಯನ್ನು ಸಾಧಿಸಲು ನಾಗರಿಕರ ಸಹಕಾರ ಮತ್ತು ಸಹಾಯವನ್ನು ಕೋರುತ್ತಾ ರಾಷ್ಟ್ರೀಯ ಹಬ್ಬವಾದ ಸ್ವಾತಂತ್ರ್ಯ ದಿನೋತ್ಸವ ಸಮಾರಂಭದಲ್ಲಿ ಉಪಸ್ಥಿತರಿರುವ ತಮ್ಮೆಲ್ಲರಿಗೂ ಮತ್ತೊಮ್ಮೆ ಸ್ವಾತಂತ್ರ್ಯ ದಿನಾಚರಣೆ ಶುಭಾಶಯಗಳನ್ನು ತಿಳಿಸುತ್ತಾ ನನ್ನ ಮಾತನ್ನು ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ.